ಆತ್ಮೇಲೆ ಎಲ್ಲರಿಗೂ ನಮಸ್ಕಾರ. ನಾನು ಮಂಜುನಾಥ್ ಕೆ ಬಿ. ಹೇಗಿದ್ದೀರಿ? ಸೊ ಇವತ್ತಿನ ಒಂದು ಔಷಧಿ ಬಂದುಬಿಟ್ಟು ಒಂದು ಮ್ಯಾಕ್ಸ್ಟ್ರಾ ಪಿ ಅನ್ನುವಂಥ ಒಂದು ಔಷಧಿ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಒಂದು ಮ್ಯಾಕ್ಸ್ಟ್ರಾ ಪಿ ಅನ್ನುವಂಥ ಔಷಧಿ ಬಂದುಬಿಟ್ಟು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಜೋವೆಂಟಸ್ ಅನ್ನುವಂಥ ಒಂದು ಕಂಪ್ನಿ ಮಾಡ್ತು ಈ ಒಂದು ಮ್ಯಾಕ್ಸ್ಟ್ರಾ ಪಿ ಅನ್ನುವಂಥ ಒಂದು ಸಿರಪ್ಪನ್ನು ತಯಾರು ಮಾಡ್ಬಿಟ್ಟು ಇದರ ಪ್ಯಾಕೇಜಿಂಗ್ ನೋಡಿದ್ರೆ 60 ml ಇರುತ್ತೆ ಸ್ನೇಹಿತರೆ. 60 ml ಬಂದುಬಿಟ್ಟು ನಿಮಗೆ MRP ಬಂದುಬಿಟ್ಟು ನಿಮಗೆ 60 ml ಗೆ 90 ರೂಪಾಯಿ ಆಗುತ್ತೆ. 90 ರೂಪಾಯಿ 60 ml ಗೆ 90 ರೂಪಾಯಿ ಆಗುತ್ತೆ. ಇದು ಒಳಗಡೆ ನೋಡೋಣ ಸೊ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಒಂದು ಈ ರೀತಿಯಾಗಿ ಅದರ ಒಂದು ಪ್ಯಾಕೇಜಿಂಗ್ ಇರುತ್ತೆ. ಸೊ ನಿಮಗೆ ತೋರಿಸ್ತಾ ಇದ್ದೇನೆ ಈ ರೀತಿ ಒಂದು ಮ್ಯಾಕ್ಸ್ಟ್ರಾ ಪಿ ಅನ್ನುವಂಥ ಒಂದು ಸಿರಪ್ಪಿನ ಒಂದು ಪ್ಯಾಕೇಜಿಂಗ್ ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ. ಇದು 60 ml ಒಂದು ಪ್ಲಾಸ್ಟಿಕ್ ಬಾಟಲ್ ಆಗಿದಾಗಿರುತ್ತೆ ಈ ಒಂದು ಮ್ಯಾಕ್ಸ್ಟ್ರಾ ಪಿ ಅನ್ನುವಂಥ ಒಂದು ಸಿರಪ್. ಮತ್ತು ಇದರಲ್ಲಿ ಇರುವಂಥ ಕಾಂಪೋಸಿಷನ್ ಬಂದುಬಿಟ್ಟು ಸ್ನೇಹಿತರೆ ಒಂದು ಪ್ಯಾರಾಸೆಟಮಲ್, ಫಿನಾಲ್ಫರಿನ್, ಹೈಡ್ರೋಕ್ಲೋರೈಡ್ ಮತ್ತು ಕ್ಲೋರೋಫೆನಲಾಮೈನ್ ಮಲ್ಟೇಡ್ ಸಿರಪ್ ಸ್ನೇಹಿತರೆ. ಇದು ಒಂದು ಪ್ರಮಾಣ ಎಷ್ಟು ಮಿಕ್ಸ್ ಮಾಡಿದಾರಪ್ಪ ಅಂದರೆ ಈಚ್ 5 ml ಕಂಟೇನ್ಸ್ ಪ್ಯಾರಾಸೆಟಮಲ್ 125 mg, ಫಿನಾಲ್ಫರಿನ್ 5 mg, CPM ಮಲ್ಟೇಡ್ 1 mg ಇದರ ಒಂದು ಕಾಂಪೋಸಿಷನ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆಲ್ಲ ಯೂಸ್ ಮಾಡ್ತಾರಪ್ಪ ಅಂದರೆ ಪ್ಯಾರಾಸೆಟಮಲ್ ಬಂದುಬಿಟ್ಟು 125 mg ಇರೋದ್ರಿಂದ ಎನಾಲಜಿಸ್ಗೆ ಆ್ಯಂಟಿಪೈರೆಟಿಕ್ಸ್ ಕೆಲಸ ಮಾಡುತ್ತೆ. ಮತ್ತು ಫಿನಾಲ್ಫರಿನ್ ಹೈಡ್ರೋಕ್ಲೋರೈಡ್ ಬಂದುಬಿಟ್ಟು ನಸಲ್ ಡಿಕಂಜೆಷನ್ದಾಗ ಕೆಲಸ ಮಾಡುತ್ತೆ. ಕ್ಲೋರೋಫೆನಲಾಮ್ ಮಲ್ಟೇಡ್ ಬಂದುಬಿಟ್ಟು ಇದು ಎನಾಲಜಿ ಆ್ಯಂಟಿ ಅಲರ್ಜಿಕ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದು ಡೋಸೇಜ್ ಬಂದುಬಿಟ್ಟು ಇದು ಅಂತಂದರೆ ಇದು 5 ml ಅಂದರೆ ಇವು ಸಣ್ಣ ಮಕ್ಕಳಿಗೆ ಕೊಡ್ತಾರಲ್ಲ ಮ್ಯಾಕ್ಸ್ಟ್ರಾ ಪಿ ಅಂದರೆ ಪೆಡಿಯಾಟ್ರಿಕ್ ಸಲುವಾಗಿ ಅಂತಂದರೆ 6 ವರ್ಷ ಮೇಲ್ಪಟ್ಟು ಇದನ್ನು 5 ml ನೀವು 2 ಟೈಮ್ ತೊಗೋಬೇಕಾಗತ್ತೆ ಈ ಒಂದು ಸಿರಪ್ಪನ್ನು 5 ml 2 ಟೈಮ್. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು 25 ಡಿಗ್ರಿ ಸೆಲ್ಸಿಯಸ್ ಒಳಗೆ ಇದನ್ನು ಏನು ಮಾಡ್ಬೇಕು ನಾವು ಇಡಬೇಕಾಗತ್ತೆ ಒಂದು ಸ್ಟೋರೇಜ್. ಇದು ಬಂದುಬಿಟ್ಟು ಶೆಡ್ಯೂಲ್ ಜಿ ಅನ್ನುವಂಥ ಒಂದು ಕೆಟಗರಿಲಿ ಇದು ಒಂದು ಮ್ಯಾಕ್ಸ್ಟ್ರಾ ಪಿ ಅನ್ನುವಂಥ ಒಂದು ಸಿರಪ್ ಬರುತ್ತೆ. ಮತ್ತು ಏನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ಒಂದು ಟೇಕಿಂಗ್ ಮೋರ್ ದೆನ್ ಡೈಲಿ ಡೋಸಸ್ ಪ್ಯಾರಾಸೆಟಮಲ್ ಕಾಸಸ್ ಲಿವರ್ ಡ್ಯಾಮೇಜ್ ಆ್ಯಂಡ್ ಅಲರ್ಜಿಕ್ ರಿಯಾಕ್ಷನ್ ಅಂತಂದ್ರೆ ಈ ಡೋಸ್ಗಿಂತ ಹೆಚ್ಚಿಗೆ ಏನಾದರೂ ನೀವು ಇದನ್ನು ತೆಗೆದುಕೊಂಡ್ರೆ ಏನು ಮಾಡ್ಬೋದು ಸೊ ರಿಯಾಕ್ಷನ್ ಆಗ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಈ ಒಂದು ಸಿರಪ್ ಏನಾದ್ರೆ ಡ್ರೌಸಿನೆಸ್ ಆಗೋದ್ರಿಂದ ಪೇಷಂಟ್ ಇನ್ ಲಾಂಗ್ ಟರ್ಮ್ ಥೆರಪಿ ಶುಡ್ ನಾಟ್ ಬಿ ಡ್ರೈವ್ ವೆಹಿಕಲ್ ಆರ್ ಆಪರೇಟ್ CPM ಇರುತ್ತಲ್ಲ ಡ್ರೌಸಿನೆಸ್ ಬರೋದ್ರಿಂದ ಜಾಸ್ತಿ ಟೈಮ್ ಇದನ್ನು ಯೂಸ್ ಮಾಡೋಕ್ಕೋಗ್ಬೋದು. ಮತ್ತು ಈ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ಗೆ ಟ್ರ್ಯಾಕಿಕಾರ್ಡಿಯಾ, ಹೈಪರ್ ಟೆನ್ಷನ್ ಇವೆಲ್ಲ ಇರ್ತಾವಲ್ಲ ಇಂಥ ಪೇಷಂಟಿಗೆ ಈ ಒಂದು ಸಿರಪ್ಪನ್ನು ಏನು ಮಾಡ್ಬೋದು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗ್ಕೊಂತಿದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.